ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀನಾದೇನ ಧಾರಾವಾಹಿಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ವಿಕ್ರಮ್ ವೇದಾಗೆ ಎಚ್ಚರಿಕೆ ಕೊಟ್ಟು ನಾಳೆ ಸಂಜೆ ಅಷ್ಟರಲ್ಲಿ ದುಡ್ಡು ಕೊಡ್ಬೇಕಂತ ಬಂದಿರ್ತಾನೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಇವತ್ತು ಆ ಸೊಕ್ಕಿನ ಹುಡುಗಿ ನನ್ನ ಹತ್ರ ಬಂದು ಸಾರಿ ಕೇಳ್ತಾಳೆ, ಹಾಗೆ ಹಣ ಸಹ ವಾಪಸ್ ಕೊಡ್ತಾಳೆ ಅಂತ ಹೇಳ್ತಿರ್ತಾನೆ. ನೀನೇನು ಅದೇ ಗುಂಗ್ನಲ್ಲಿದ್ಯಾ? ಅವಳು ನಿಜವಾಗ್ಲೂ ಹಣ ತಂದು ಕೊಡ್ತಾಳೆ ಅನ್ಸುತ್ತಾ ನಿನಗೆ ಅಂತ ವಿಕ್ರಮ್ ಹುಡುಗರು ಹೇಳ್ತಾರೆ. ನನ್ಗೆ ಯಾವತ್ತೂ ಆಗದೆ ಇರೋ ಅವಮಾನನ ಅವಳು ನನಗೆ ಮಾಡಿದಾಳೆ, ಬಡ್ಡಿ ಸಮೇತ ಅವಳಿಗೆ ವಾಪಸ್ ಕೊಡ್ಬೇಕು. ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ. ಇವತ್ತೇನಾದ್ರೂ ಹಣ ವಾಪಸ್ ಬಂದಿಲ್ಲ ಅಂದ್ರೆ ಈ ವಿಕ್ರಮ್ ಏನು ಅಂತ ಅವಳಿಗೆ ತೋರಿಸ್ತೀನಿ. ಲೈಫ್ ಲಾಂಗು ನರ್ಕ ಅನುಭವಿಸ್ಬೇಕು, ಹಾಗ್ ಮಾಡ್ತೀನಿ ಅಂತ ವಿಕ್ರಮ್ ಹೇಳ್ತಾನೆ. ಹೋ, ಹಾಗಾದ್ರೆ ಇವತ್ತು ಅವಳ ಕತೆ ಮುಗೀತು ಅಂತ ಹುಡುಗ್ರು ಹೇಳ್ತಾರೆ. ನಾನ್ ಸುಮ್ನಿದ್ದೀನಿ ಅಂದ್ರೆ ನನ್ ಕೈಲಿ ಏನು ಆಗಲ್ಲ ಅಂತಲ್ಲ. ಹುಲಿ ಯಾವತ್ತಿದ್ರು ಸೈಲೆಂಟ್ ಆಗಿ ಬೇಟೆ ಆಡುತ್ತೆ. ಈ ಎದುರುಗಡೆ ಇರೋ ಪ್ರಾಣಿಗೆ ನಾನ್ ಸಿಕ್ಕಾಕೊಂಡೆ ಅಂತ ಗೊತ್ತಾಗೋಷ್ಟ್ರಲ್ಲಿ ಪ್ರಾಣನೇ ಹೋಗ್ಬಿಟ್ಟಿರುತ್ತೆ ಅಂತ ವಿಕ್ರಮ್ ಹೇಳ್ತಾ ಇರ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮೊಸರು ಕುಡಿಕೆ ಸ್ಪರ್ಧೆನ ಏರ್ಪಡಿಸಿದೀವಿ ಅಂತ ಪೇಪರ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ಆ ಪೇಪರ್ ವೇದ ಹತ್ರ ಬಂದ್ ಬೀಳುತ್ತೆ. ಅದನ್ನ ನೋಡಿ ವೇದಾಗೆ ತುಂಬಾನೇ ಖುಷಿ ಆಗುತ್ತೆ. ಆ ಏರಿಯಾದಲ್ಲಿರೋ ಹುಡ್ಗಿರೆಲ್ಲಾರನು ಕರ್ಕೊಂಡು ಸ್ಪರ್ಧೆ ನಡೆಯೋ ಜಾಗಕ್ಕೆ ವೇದ ಹೋಗ್ತಾಳೆ. ನಮಸ್ತೆ ಸರ್ ಅಂತ ವೇದ ಹೇಳ್ತಾಳೆ. ಆಮ ನಮಸ್ತೆ, ಏನಾಗ್ಬೇಕಾಗಿತ್ತು ಅಂತ ಸ್ಪರ್ಧೆ ನಡೆಸೋರು ಹೇಳ್ತಾರೆ. ಮೊಸರು ಕುಡ್ಕೆಗೆ ಇಲ್ಲೇ ಅಲ್ವಾ ಹೆಸರು ಕೊಡೋದು ಅಂತ ವೇದ ಕೇಳ್ತಾಳೆ. ಹೌದಮ್ಮ, ಇಲ್ಲೇ ಕೊಡೋದು ಅಂತ ಸ್ಪರ್ಧೆಯವ್ರು ಹೇಳ್ತಾರೆ. ನಾವು ಹೆಸರು ಕೊಡ್ಲಿಕ್ಕಿತ್ತು, ವೇದ ಶ್ರೀಕೃಷ್ಣ ಫ್ರೆಂಡ್ಸ್ ಊರ್ವ ಅಂತ ವೇದ ಹೇಳ್ತಾಳೆ. ಸರಿ ಆಯ್ತು ಅಂತ ಹೇಳಿ ಹೆಸರು ಬರ್ಕೊಂತಾರೆ. ಅದಕ್ಕೂ ಮುಂಚೆನೆ ವಿಕ್ರಮ್ ಹೆಸರು ಕೊಟ್ಟಿರ್ತಾನೆ. ವಿಕ್ರಮ್ಗೆ ಫೋನ್ ಮಾಡಿ ಈ ಮೊಸರು ಕುಟ್ಕೆ ಆಟಕ್ಕೆ ಇನ್ನೊಂದು ಟೀಮ್ ಅವರು ಹೆಸರು ಕೊಟ್ಟಿದ್ದಾರೆ ಅಂತ ಸ್ಪರ್ಧೆ ನಡೆಸೋರು ಹೇಳ್ತಾರೆ. ನನ್ನ ಅಪೋಸಿಟ್ ಆಗಿ ಹೆಸರು ಕೊಟ್ಟಿದಾರ, ಅಷ್ಟು ಧೈರ್ಯ ಯಾರಿಗೋ ಇದೆ ಅಂತ ವಿಕ್ರಮ್ ಹೇಳ್ತಾನೆ. ಈಗ ತಾನೇ ಒಬ್ಳು ಹುಡ್ಗಿ ಬಂದಿದ್ಲು, ಅವಳು ಹೆಸರು ಕೊಟ್ಟೋದ್ಲು ಅಂತ ಸ್ಪರ್ಧೆ ನಡೆಸೋರು ಹೇಳ್ತಾರೆ. ಯಾರದು? ಅಷ್ಟು ಧೈರ್ಯ ಇದೆಯಾ ಅವಳಿಗೆ ಅಂತ ವಿಕ್ರಮ್ ಹೇಳ್ತಾನೆ. ಹೌದು, ನೆನ್ನೆ ನಿನ್ ಕೆನ್ನೆಗೊಡ್ದವಳು ಅವಳೇ ಬಂದು ಹೆಸರು ಕೊಟ್ಟಿರೋದು ಅಂತ ಸ್ಪರ್ಧೆ ನಡೆಸೋರು ಹೇಳ್ತಾರೆ. ವಿಕ್ರಮ್ಗೆ ತುಂಬಾನೇ ಕೋಪ ಬಂದು ಫೋನ್ ಬಿಸಾಕಿ ಹೊಡೆದಾಕ್ಬಿಡ್ತಾನೆ. ಅಲ್ಲಿಗೆ ಪ್ರೊಮೋ ಸಂಚಿಕೆ ಮುಕ್ತವಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇನೆ ಈ ನೀನಾದೇನ ಹೊಸ ಅಧ್ಯಾಯ ಹೇಗಿದೆ, ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ.